ನಿನ್ನ ಅಜ್ಜ ತಾಯಿ ಕೊಂದವರು ಯಾರೆಂದು ಗೊತ್ತಿಲ್ಲವೇ ಅಂತ ಪ್ರಶ್ನೆ ಮಾಡೋದಷ್ಟೇ ಅಲ್ಲ, ತಾನೇನು ಮಾಡುತ್ತಿರುವೆ ಎನ್ನುವುದು ಗೊತ್ತಿದೆಯೇ? ಇಂಥ ಬಾಲಿಶ ಹೇಳಿಕೆಗಳನ್ನು ನೀಡುವ ಮೊದಲು ತನ್ನ ತಾಯಿ ಮಾಜಿ ಪ್ರಧಾನಿ ಬೆಂಜರ್ ಭುಟ್ಟೋ ಮತ್ತು ತನ್ನ ಅಜ್ಜ ಜುಲ್ಫಿಕರ್ ಅಲಿ ಭುಟ್ಟೋ ಅವರನ್ನು ಕೊಂದವರು ಭಯೋತ್ಪಾದಕರು ಎನ್ನುವುದನ್ನು ಮರೆಯಬೇಡ ಎಂದು ತಿರುಗೇಟು ನೀಡಿದ್ದಾರೆ ಅವರಿಗೆ. ಈ ಒಂದು ಏನಪ್ಪ ಅಂದರೆ ಹೇಳಿಕೆ ಕೊಟ್ಟಿದ್ದು ಭುಟ್ಟೋ ಹೇಳಿಕೆ ಕೊಟ್ಟಿದ್ದ ಬೆಂಜರ್ ಭುಟ್ಟೋನ ಮಗ, ಅದಕ್ಕೆ ಅವ್ರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಇಡೀ ದೇಶ ತುಂಬ ಮುಸಲ್ಮಾನರು ಸಹಿತ ಈ ಸಲ ಯುದ್ಧಕ್ಕೆ ತಯಾರಿಯಾಗಿದ್ದಾರೆ. ಯಾಕಂದರೆ ತಮ್ಮ ಒಂದು ಏನೋ ಎಷ್ಟೋ ನಾವು ಹೇಳಿದರು ಒಂದು ಸಂಬಂಧಗಳು ಇರ್ತಾವೆ, ಅದನ್ನು ಮೀರಿ ಬೇಡಪ್ಪ ಇವರು ಸಹವಾಸ, ಇವರು ಮೂರ್ಖರಷ್ಟೇ ಅಲ್ಲ, ಇವ್ರ ಜೊತೆಗೆ ನಾವು ಮೂರ್ಖರಾಗಿ ಹೋಗ್ತೀವಿ, ನಮ್ಮ ಬದುಕು ನಾಶ ಆಗ್ತದೆ, ಅನಗತ್ಯ ಒಂದು ಏನಪ್ಪ ಅಂದ್ರೆ ವೈರತ್ವ ಬೆಳೀತಾ ಹೋಗ್ತದೆ ಅನ್ನೋ ದೃಷ್ಟಿಯಲ್ಲೇ ನಮ್ಮ ಅಸಾವುದ್ದೀನ್ ಓವೈಸಿ ಭಾರತದಲ್ಲೇ ಆಯಿತು, ಫಾರೂಕ್ ಅಬ್ದುಲ್ಲಾ ಅವರು ಸಹಿತ ಅವರು ಇಲ್ಲ ನಾ ಈ ಸಲ ಏನಪ್ಪ ಅಂದ್ರೆ ಈ ಯುದ್ಧ ಆಗಿ ಹೋಗಿರಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿವರೆಗಿನ ಮಾತುಕತೆ ಮೂಲಕ ಬಗೆಹರಿಸ್ಬೋದು ಅಂತ ನಾವು ಮಾತಾಡ್ತಾ ಇದ್ದೀವಿ, ಅದು ಮಾತುಕತೆ ಮೂಲಕ ಬಗೆಹರಿಯುವಂಥ ವಿಷಯ ಅಲ್ಲ, ಅದು ಯುದ್ಧನ ಫೈನಲ್ ಅನ್ನುವಂಥ ಮಾತನ್ನು ಫಾರೂಕ್ ಅಬ್ದುಲ್ಲಾ ಸಹಿತ ಹೇಳಿದ್ದಾರೆ. ಫಾರೂಕ್ ಅಬ್ದುಲ್ಲಾ, ಉಮರ್ ಅಬ್ದುಲ್ಲಾ, ಶೇಖ್ ಅಬ್ದುಲ್ಲಾರ ಮಗ ಮೊಮ್ಮಗ, ಇವತ್ತು ಅವರು ಪೂರ್ತಿಯಾಗಿ ಭಾರತದ ಜೊತೆಗೆ ಒಂದಾಗಿ, ಮತ್ತು ಅದಕ್ಕಿಂತ ಹೆಚ್ಚು ಕಾಶ್ಮೀರಿಗಳು ಫಸ್ಟ್ ಟೈಮ್ ಇದು ಡೆವಲಪ್ ಆಗಿದ್ದನ್ನು ನೋಡಿದಾಗ ಈ ಸಲ ನಿಶ್ಚಿತವಾಗಿ ಪಾಕ್ ಈ ನಮ್ಮ ಭಾರತದ ಶ್ರೀನಗರ ಅಥವಾ ಸುತ್ತಮುತ್ತಲ ಪ್ರದೇಶ ಬಿಟ್ಟು ನಿಶ್ಚಿತವಾಗಿ ಹೊರ ಹೋಗುವ ದಿನಗಳು ಬರ್ತಾ ಇದ್ದಾವನು ಅನ್ನಿಸ್ತಾ ಇದೆ. ಈಗ ಎಲ್ಲರಿಗೂ ಯುದ್ಧ ಬೇಕಾಗಿದೆ, ಲಾಹೋರ್ ಮತ್ತು ಗಿಲ್ಗಿಟ್ವರೆಗೆ ಗೆದ್ದ ಬಿಡಬೇಕು ಅನ್ನುವಂಥದ್ದು, ಅದು ನಮ್ಮದಪ್ಪ ಅನ್ನುವಂಥದ್ದು, ಎಲ್ಲ ಕಾಶ್ಮೀರಗಳು ಒಂದಾಗಿರ್ಬೇಕಪ್ಪ ನಾವು ಅನ್ನುವಂಥದ್ದು. ಯಾಕಂದ್ರೆ ಎರಡೂ ಭಾಗದಲ್ಲಿ ಕಾಶ್ಮೀರಿಗಳಿದ್ದಾರೆ, ಈಗ ಹರಿದು ಹಂಚಿದಂಗೆ ಆಗಿದೆ ಕಾಶ್ಮೀರಿಗಳನ್ನು. ಯಾಕಂದ್ರೆ ಇಲ್ಲಿಯ ತಾತ ಅಥವಾ ಅಪ್ಪ ಹಿಂದಿನ ಪೂರ್ವಜರು ಎಲ್ಲ ಒಂದಕ್ಕೊಂದು ಅಲ್ಲೇ ಬರೆದು ಹೋಗಿದ್ದಂಥ ಒಂದು ಪ್ರದೇಶ ಅದು, ಆ ಪ್ರದೇಶ ಇಬ್ಬಾಗ ಆಗಿದ್ದರಿಂದಾಗಿ ಎರಡೂ ಒಂದಾಗಲಿ, ಅದು ಒಂದು ಮಾಡೋದು ಶಕ್ತಿ ಭಾರತಕ್ಕೆ ಅದ ಅಂತ ಒಪ್ಪಿಕೊಳ್ತಾ ಇದ್ದಾರೆ ಅಲ್ಲಿ ಲೋಕಲ್ ಕಾಶ್ಮೀರಿಗಳು. ಇದು ಒಂದು ದೊಡ್ಡ ಜಯ ಈ ಸಲ ಅಂತ ಹೇಳ್ತಾ, ಅದರಲ್ಲೂ ಈ ಭಯೋತ್ಪಾದನೆ ನಡೆದ ಘಟನೆಯನ್ನು ತೀವ್ರವಾಗಿ ಖಂಡಿಸುವುದನ್ನು ನೋಡಿದರೆ ನಿಶ್ಚಿತವಾಗಿಯೂ ಕಾಶ್ಮೀರ ಸಮೀಪದಲ್ಲೇ ಪೂರ್ತಿಯಾಗಿ ನಮ್ಮಲ್ಲಿ ಕೂಡುತ್ತದೆ ಅನ್ನುವಂಥ ಒಂದು ಭರವಸೆ ಮೂಡ್ತಾಯಿದೆ. ಯಾಕಂದ್ರೆ ಲೋಕಲ್ ಜನರ ಮನಸ್ಸು ಭಾಳ ಮಹತ್ವದ, ಅದು ಇವತ್ತು ಕಾಶ್ಮೀರದಲ್ಲಿ ಮೂಡ್ತಾ ಇದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.